ಬ್ರಹ್ಮಾಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಮಾನ್ಯ ಶಾಸಕರು, ಎಂಎಲ್ಸಿಗಳು ಶ್ರೀನಿವಾಸಪುರದ ಶಿಕ್ಷಣ ಕ್ಷೇತ್ರದ ಕಡೆ ಒಮ್ಮೆ ತಿರುಗಿ ನೋಡಿ ಸ್ವಾಮಿ. ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಪಿಯುಸಿ ವಿದ್ಯಾಭ್ಯಾಸವನ್ನು ಮಾಡಿರುವ ಆಕೆ ಪಾಠ ಪ್ರವಚನಗಳನ್ನು ಮಾಡಿಸಿಕೊಳ್ಳುವ ಏಕೈಕ ಕ್ಷೇತ್ರ ಶಿಕ್ಷಣ ಕ್ಷೇತ್ರವೆಂದರೆ ತಪ್ಪಾಗಲಾರದು. ಶ್ರೀನಿವಾಸಪುರ ಶಿಕ್ಷಣ ಕ್ಷೇತ್ರದಲ್ಲಿ ಆಗುತ್ತಿರುವ ಕರ್ಮಕಾಂಡಗಳು ನಾಯಿ ಕೊಡೆಗಳಂತೆ ದಿನಪತ್ರಿಕೆಗಳು ಮತ್ತು ಮೀಡಿಯಾಗಳಲ್ಲಿ ಬೃಹದಾಕಾರವಾಗಿ ಸುದ್ದಿಗಳು ಬಿತ್ತರಿಸುತ್ತಿದ್ದರೂ ಮೇಲಧಿಕಾರಿಗಳು, ಶಾಸಕರು, ಎಂಎಲ್ಸಿಗಳು ಈ ಕಡೆ ಗಮನ ಕೊಡದೇ ಇರುವುದಕ್ಕೆ ಇದಕ್ಕೆ ಮುಖ್ಯ ಕಾರಣ. ಅಂದರೆ ಶಾಲೆಗಳಿಗೆ ಹೋಗದ ಶಿಕ್ಷಕರ ವೇತನ, ಹೆಣ್ಣು ಮಕ್ಕಳಿಗೆ ಕಿರುಕುಳ, ಕೌನ್ಸಿಲಿಂಗ್ನ ವರ್ಗಾವಣೆಗಳ ದಂಧೆ, ಡೆಪ್ಯುಟೇಷನ್ಗಳು, ಕೆಲವು ಸಿಆರ್ಪಿಗಳ ನಡೆ, ಕಚೇರಿ ಇನ್ನು ಮುಂತಾದ ವಿಷಯಗಳ ಬಗ್ಗೆ ಪ್ರಕಟವಾದರೂ ಮೇಲಧಿಕಾರಿಗಳು ಈ ಕಡೆ ನೋಡುವುದಿಲ್ಲ. ಅದರ ಸಲುವಾಗಿ ಪುಲಕೂರುಕೋಟೆ ಕ್ಲಸ್ಟರ್ಗೆ ಸಂಬಂಧಿಸಿದ ಮುದ್ದೇಪಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅಕ್ಟೋಬರ್ನಿಂದ ಪಿಯುಸಿ ಮಾಡಿರುವ ವಿದ್ಯಾರ್ಥಿ ಪಾಠ ಪ್ರವಚನಗಳು ಮಾಡುತ್ತಿದ್ದಾರೆ ಎಂದು ಮುಖ್ಯ ಶಿಕ್ಷಕರಾದ ವೆಂಕಟಸ್ವಾಮಿರವರು ತಿಳಿಸಿದ್ದಾರೆ. ಕೆಲವು ಶಿಕ್ಷಕರು ಸದಾ ಬಿಇಒ ಕಚೇರಿ, ಬ್ಯಾಂಕು, ಟ್ರೈನಿಂಗ್ ಮುಂತಾದ ನೆಪಗಳು ಹೇಳಿಕೊಂಡು ತಿರುಗಾಡಿಕೊಂಡಿರುತ್ತಾರೆ ಎಂದು ಸಾರ್ವಜನಿಕರಲ್ಲಿ ದೂರುಗಳು ಕೇಳಿಬರುತ್ತಿವೆ. ಬಿಇಒ ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ಕೇಳಿದರೆ ನಮ್ಮ ಹಂತಕ್ಕಿಂತ ಹೆಚ್ಚಿಗೆ ಡಿಡಿಪಿಐ ಎಂದು ಅವರ ಕಡೆ ಬೆರಳು ತೋರಿಸಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ. ಇನ್ನು ಡಿಡಿಪಿಐರವರು ನೇರ ಸೆಟಲ್ಮೆಂಟ್ ಎಂದು ಕೇಳಿಬರುತ್ತಿದೆ. ಅದರಂತೆ ಕೆಲವು ಉದಾಹರಣೆಗಳು ಇವೆ ಎನ್ನುವ ರೀತಿ ನಡೆದುಕೊಳ್ಳುತ್ತಿರುವ ಪರಿಯು ಪರೋಕ್ಷವಾಗಿ ಕಾಣಿಸುತ್ತಿದೆ ಎಂದು ಹೇಳಬಹುದು. ಉದಾಹರಣೆಗೆ ಪಾಳ್ಯದ ಶಾಲೆ ಇನ್ನು ಮುಂತಾದವು ವಿದ್ಯಾರ್ಥಿಗಳ ಅನುಪಾತಕ್ಕಿಂತ ಹೆಚ್ಚಿಗಿರುವ ಶಿಕ್ಷಕರನ್ನು ತೆಗೆದು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿರುವ ಶಾಲೆಗೆ ಡೆಪ್ಯುಟೇಷನ್ ಕೂಡ ಮಾಡದೆ ಮತ್ತು ಅದೇ ರೀತಿ ಕ್ಲರ್ಕ್ಗಳ ಪರಿಸ್ಥಿತಿಯೂ ಕೂಡ ಈ ತಾಲೂಕಿನಲ್ಲಿ ನಡೆಯುತ್ತಿದ್ದು, ಇದೇ ರೀತಿ ಹಲವಾರು ಕರ್ಮಕಾಂಡಗಳು ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಿ ತುಳುಕುತ್ತಿವೆ. ಶಾಸಕರು, ಅಧಿಕಾರಿಗಳು ಮೌನವಾಗಿದ್ದಾರೆ ಎಂಬುದನ್ನು ಗಮನಿಸಿದರೆ ಒಂದು ಗಾದೆ ಮಾತಿನಂತೆ ಹೇಳುವುದಾದರೆ ಕಂಡೋರ್ ಮಕ್ಕಳನ್ನು ಬಾವಿಗೆ ತಳ್ಳಿ ತಮಾಷೆ ನೋಡುವ ಆಗಿದೆ. ಅಂದರೆ ತಾಲೂಕಿನ ದೀನ ದಲಿತರ ಮತ್ತು ಬಡ ಕೂಲಿ ಕಾರ್ಮಿಕರ ಮಕ್ಕಳ ಬದುಕು ಮುಂದಿನ ದಿನಗಳಲ್ಲಿ ಚಿಂತಾಜನಕವಾಗುವ ದಿನಗಳು ತುಂಬಾ ದೂರವಿಲ್ಲವೆನಿಸುತ್ತದೆ. ಕೆಲವು ಶಾಲೆಗಳು ಸಮಯಕ್ಕೂ ಮೊದಲೇ ಬೀಗಗಳು ಜಡಿದು ಹೊರಡುವ ಶಿಕ್ಷಕರು ಇದ್ದಾರೆ. ಮತ್ತು ಇನ್ನೂ ತಮಾಷೆಯ ವಿಷಯವೆಂದರೆ ಆನೇಪಲ್ಲಿ ಮತ್ತು ವ್ಯಾಪಲಪಲ್ಲಿ ಶಾಲೆಗಳಲ್ಲಿ ಒಬ್ಬ ಶಿಕ್ಷಕರೇ ಒಂದೇ ದಿನ ಏಕಪಾತ್ರದ ಅಭಿನಯ ಪಾತ್ರವನ್ನು ಮಾಡಿ ಶಾಲೆಯನ್ನು ನಡೆಸುತ್ತಿರುವ ಶಿಕ್ಷಕ. ಇಂತಹ ಕೆಲವು ಶಿಕ್ಷಕರಿಂದ 2024-25ನೇ ಸಾಲಿನಲ್ಲಿ ಶ್ರೀನಿವಾಸಪುರ ತಾಲೂಕಿನ 80 ಸರ್ಕಾರಿ ಶಾಲೆಗಳಲ್ಲಿ 1ನೇ ತರಗತಿ ಶೂನ್ಯ ದಾಖಲಾತಿಯಾಗಿದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟವರು ಅತಿ ಶೀಘ್ರದಲ್ಲಿ ಈ ಕರ್ಮಕಾಂಡಗಳಿಗೆ ಇತಿಶ್ರೀ ಹಾಡಿ ಶಿಕ್ಷಣ ಕ್ಷೇತ್ರ ಸರಿಪಡಿಸಿದರೆ ಎಲ್ಲ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ಪ್ರಜೆಗಳಾಗಿ ಹೊರಬಂದು ದೇಶದಲ್ಲಿ ಬೇತಾಳದಂತೆ ತಾಂಡವಾಡುತ್ತಿರುವ ಭ್ರಷ್ಟಾಚಾರವನ್ನು ತಡೆಯುವ ಕಾರ್ಯ ಪ್ರಾರಂಭವಾಗಲಿ ಎಂಬ ಅಭಿಪ್ರಾಯಗಳು ಸಾರ್ವಜನಿಕರಲ್ಲಿ ಕೇಳಿಬರುತ್ತಿವೆ. ವರದಿ ಹರೀಶ್. ನಾನು ಇದೇನು ಬಾರ ಅಂತೇಳಿ ಮತ್ತೆ ರಜಾ ಬೇಡ ಅಂತೇಳಿ ಕರ್ಕೊಂಡು ಇಲ್ಲಿ ಬಂದೆ ಸರ್. ಇಲ್ಲಿ ಟೀಚರು ಟ್ರೈನಿಂಗ್ ಹೋಗಿದೆ. ಡೆಫ್ಟೇಷನ್ ಇಲ್ಲ ನೀವು ಇಲ್ಲೋ ಅಲ್ಲಿ ಎರಡು ಕಡೆ ಹೆಂಗೆ ಇದು ಮಾಡ್ತಾ ಇದ್ದೀರಿ ಸರ್? ನಾನು ಎರಡು ಕಡೆ ಅಂದರೆ ಅಲ್ಲಿ ಒಂದೇ ಮಗು ಇರೋದು. ಅಲ್ಲಿ ವರ್ಕ್ ಕೊಟ್ಟು ಮತ್ತೆ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿಗೆ ಬರ್ತಾ ಇದ್ದೆ ನಾನು. ಬೆಳಗ್ಗೆ ಬಂದಿದ್ದೆ ಮತ್ತೆ ವರ್ಕ್ ಕೊಟ್ಟು ಅಲ್ಲಿನ ಈಗ ಜ್ವರ ಬರ್ತಾ ಇರೋದ್ರಿಂದ ಅವ್ನು